ಆ ರಮ್ಯಾ ತವ್ರ ಮನೆಗೆ ಹೋಗಲ್ವಾ? ಅಯ್ಯೋ, ಹೋಗಕ್ಕೆ ಬೇಜಾರು. ಆದ್ರೆ ಏನು ಮಾಡೋದು, ಆ ಅಜ್ಜಿ ಮತ್ತೆ ನಂದಿನಿ ಸಿದ್ದು ಅವ್ರಿಗಾದ್ರೂ ಹೇಳಿ ಬರಬೇಕು ನನ್ನ ಮಗಳ ಮದುವೆಗೆ. ನೋಡೋಣ, ರಾಜಿ ಇರ್ತಾಳೋ ಏನೋ, ಹೋದ್ರೆ ಏನೋ ಹೆಂಗಾಡ್ತಾಳೋ ಏನೋ. ಅವಳು ಜೈಲಿಗೆ ಕಳ್ಸಿದ್ಯಾ ಅಂತಾನೆ. ಏನು ಮಾಡೋದು, ಹೋಗೋದು ಬಿಡೋದು. ಅರೆ, ರಮ್ಯಾ ಅತ್ತೆ ಅಲ್ವಾ? ಊರಿಗೆ ಬಂದಿದ್ದಾರೆ. ಮನೆ ಹತ್ರ ಬರ್ದೆ ಎಲ್ಲಿ ಹೋಗಿದ್ರು? ಅಕ್ಕ, ಏನಕ್ಕ, ಯಾವಾಗ ಬಂದ್ರಿ? ಇಲ್ಲೇ ನಿಂತಿದ್ರಾ? ಮನೆ ಹತ್ರ ಬರ್ಬೇಕಾನೆ. ಏನಿಲ್ಲ ನಂದಿನಿ, ಅದೇ ನಮ್ಮ ಬೀಗರ ಮಾತಕ್ಕೆ ಹೋಗಿದ್ದೆ. ಅದೇ ಮದುವೆ ವಿಷಯ ಮಾತಾಡಕ್ಕೆ ಮುಂದಿನ ವಾರನೇ ಮದುವೆ ಇಟ್ಕೊಂಡಿದ್ದೀವಿ. ಹಂಗಾಗಿನ ಮದುವೆ ಬೇಗ ಮುಗಿಸ್ಬಿಡೋಣ ಅಂತ ಹೇಳಕ್ಕಂತ ಬಂದಿದ್ದೆ. ನಿಮ್ಮನೆ ಹತ್ರನೂ ಬರೋಣ ಅಂತ ಅನ್ಕೊಂಡೆ. ಆದ್ರೆ ನಿಮ್ಮ ಅತ್ತೆ ಇರ್ತಾಳಲ್ಲಮ್ಮ, ಏನಂತಾಳೋ ಏನೋ ಅಂತನ, ಅದಕ್ಕೆ ಹೋಗೋದೋ ಬೇಡವೋ ಅಂತ ಯೋಚನೆ ಮಾಡ್ಕೊಂಡು ನಿಂತಿದ್ದೆ. ಅಷ್ಟೊಳಗೆ ನೀನು ಬಂದೆ. ಅಯ್ಯೋ, ಅವ್ರಿಗೆ ಯಾಕೆ ಎದ್ರಕಂತೀರಾ? ಬರ್ರಿ ಅಕ್ಕ. ಏನು ಎದ್ರಕೊಳ್ಳೋ ಅಂತ ಅವಶ್ಯಕತೆ ಏನೂ ಇಲ್ಲ. ರಮ್ಯಾ ತಪ್ಪು ಮಾಡಿದಾಳೆ, ಅದಕ್ಕೆ ಜೈಲಿಗೆ ಹೋಗಿದ್ದಾಳೆ. ಅವಳು ಯಾಕೆ ಸುಳ್ಳು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ನಿಮ್ಮ ಮೇಲೆ ಅಲ್ವಾ? ಹೌದಮ್ಮ, ನೋಡು, ನಾವೇನು ಅನ್ಯಾಯ ಮಾಡಿದ್ವಿ ನನ್ನ ಮಗಳು ನಿಲ್ಸಕ್ಕೆ. ಅವಳು ಏನೇನೋ ಕಿತಾಪತಿ ಮಾಡಿಳು. ನಾವು 2-3 ಸರಿ ಸುಮ್ಮನಾದ್ವಿ, ಹೋಗ್ಲಿ ಬಿಡು ಅಂತಾನ. ಆದ್ರೆ ಪದೇ ಪದೇ ಹಿಂಗೆ ಮಾಡಿದ್ರೆ ಯಾರಿಗೆ ತಾನೇ ಸಿಟ್ಟು ಬರಲ್ಲ ಹೇಳು? ಅದಕ್ಕೇನೆ ಮನೆಯಿಂದ ಆಚೆ ಕಳ್ಸಿದ್ವಿ. ಬುದ್ಧಿ ಬರ್ಲಿ ಅವಳಿಗೆ ಅಂತನ ತವ್ರ ಮನೆ ಕಳ್ಸಿದ್ವಿ. ಅದಕ್ಕೆ ತಾಯಿ ಮಗಳು ಸೇರ್ಕೊಂಡು ಹೋಗಿ ನಮ್ಮ ಮೇಲೇನೆ ವರದಕ್ಷಿಣೆ ಕಿರುಕುಳ ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನಮಗೆ ಸಿಟ್ಟು ಬರದೇ ಇರುತ್ತಾ? ಅದಕ್ಕೆ ನಾವು ಇವಳು ಮದ್ವೆ ಹಾಳು ಮಾಡಕ್ಕೆ ನಮ್ಮ ಮಗಳಿಗೆ ಇಲ್ಲದ್ದೆಲ್ಲ ಕತೆ ಕಟ್ಟಿ ಸುಳ್ಳು ಆರೋಪ ಮಾಡಿದ್ಲು, ಹಂಗೆ ಹಿಂಗೆ ಅಂತ ಹೇಳಿ ನಾವು ಇರೋ ಸತ್ಯನೇ ಹೇಳ್ಬಿಟ್ಟು ಅವಳನ್ನ ಒದ್ದು ಒಳಗಾಕ್ಸಿದ್ವಿ. ಇದರಲ್ಲಿ ನಮ್ಮ ತಪ್ಪೇನೈತಮ್ಮ? ನಿಮ್ದೇನು ತಪ್ಪಿಲ್ಲ ಅಕ್ಕ, ತಪ್ಪೆಲ್ಲ ರಮ್ಮಿಂದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀವು ತುಂಬಾ ಒಳ್ಳೆಯವರು, ಆಶಾನು ತುಂಬಾ ಒಳ್ಳೆಯವಳೆ. ಆ ರಮ್ಮಿಂಗೆ ಅದು ಯಾಕಂತ ಬುದ್ಧಿನೋ ಏನೋ ಗೊತ್ತಿಲ್ಲ. ತವ್ರ ಮನೆಗೆ ಬಂದ್ರೆ ಇಲ್ಲೂ ನೆಟ್ಟಗಿರಲ್ಲ. ನಿಮ್ ಗಂಡನ ಮನೇಲಿ ಅಲ್ಲಾದ್ರೂ ಚೆನ್ನಾಗಿದ್ದಾಳೆ ಅಂದ್ರೆ ಅಲ್ಲೂ ನಿಮ್ ಜೊತೆನೂ ಬರೀ ಜಗಳ. ಏನ್ ಮಾಡೋದು, ಹುಟ್ಟಿರೋ ಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ, ಹಂಗಾಯ್ತು. ನಮ್ಮ ಅತ್ತೆ ಅರ್ಧ ಹಾಳು ಮಾಡಿ ಕೆಡ್ಸಿದ್ದಾರೆ ಅವಳನ್ನ. ಇಲ್ಲದೆಲ್ಲ ಹೇಳ್ಕೊಟ್ಟು ಬಿಡಿ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡಿ. ಬನ್ನಿ ಮನೆಗೆ ಹೋಗೋಣ. ಬೇಡ ಬಿಡಮ್ಮ ನಂದಿನಿ, ಯಾಕೆ ನಿಮ್ಮ ಅತ್ತೆ ಬೇರೆ ನಮ್ಮ ನೋಡಿರೆ ಸಿಟ್ ಮಾಡ್ಕೊಂಡು ಆಮೇಲೆ ಏನಾನ ನೀವು ಜಗಳ ಆಡಂಗ ಈಗ ಆದಾತು. ಪರವಾಗಿಲ್ಲ ಬನ್ನಿ ಅಕ್ಕ. ನೀವ್ಯಾಕೆ ತಲೆ ಕೆಡ್ಸ್ಕೊಂತೀರಾ? ನೀವೇನು ತಪ್ಪು ಮಾಡಿಲ್ಲ ಅಂದ್ಮೇಲೆ ನೀವ್ಯಾಕೆ ಎದ್ರಕೋಬೇಕು ನಮ್ಮ ಅತ್ತಿಗೆ? ಅವ್ರದ್ದೊಬ್ರದ್ದೇ ಅಲ್ಲ ಮನೆ, ನಮಗೂ ಹಕ್ಕ ಐತಿ. ಬರೀ ಹೋಗೋಣ, ನೀವೇ ಭಯ ಪಡಬೇಡಿ, ನಾ ಇದ್ದೀನಿ. ಸರಿ ಅಮ್ಮ, ಆಯ್ತು ನಡಿ. ಮಧು, ಈಗ ಏನೇ ಮಾಡೋದು? ಹೆಂಗೆ ನಮ್ಮ ರಮ್ಮಿನ ಜೈಲಿಂದ ಬಿಡಿಸ್ಕೊಬರೋದು? ಆದಷ್ಟು ಬೇಗ ಬಿಡಿಸ್ಕೊಬರ್ಬೇಕು ಕಣೆ, ಏನಾದರೂ ಮಾಡಿ ಜಾಮೀನು ಸಿಗುತ್ತೇನೆ. ಏನೋ ಅತ್ತೆ, ಇನ್ನೂ ಈಗ ಜೈಲಿಗೆ ಹೋಗಿ 2 ದಿವಸ ಆಗೈತಲ್ವಾ? ಇಷ್ಟು ಬೇಗ ಸಿಗೋದು ಡೌಟು. ಏನಿಲ್ಲ ಅಂದ್ರೆ ಇನ್ನೂ ಒಂದು 15 ದಿವಸ ತಿಂಗಳು ಆಗಿದ್ರು ಆಗ್ಬೋದು, ಹೇಳಕ್ಕಾಗಲ್ಲ. ನೋಡೋಣ ಬಿಡಿ, ಯಾವ್ದಾದ್ರು ಲಾಯರ್ನ ನೋಡ್ಕೊಂಬರ್ತಾರೆ. ನಿಮ್ಮ ಮಗ ಹೋಗಿದಾರಲ್ಲ, ನೋಡ್ಕೊಂಬರ್ಲಿ, ಏನು ಹೇಳ್ತಾರೆ ನೋಡೋಣ. ನಾನು ಹೇಳ್ದೆ ಕಣೆ ರಮ್ಮಿಗೆ, ಯಾಕೆ ಕಂಪ್ಲೇಂಟು ಬೇಡ, ಏನು ಬೇಡ. ತಿರ್ಗ ಆಮೇಲೆ ನನಗಾದಂಗೆ ಆದತ್ತು. ಬೇಡ ಕಣೆ ಅಂತಂದ್ರೂ ನನ್ನ ಮಾತು ಕೇಳಲಿಲ್ಲ ಕಣೆ ಮಧು. ಹೋಗಿ ಇವಳೇ ಕಂಪ್ಲೇಂಟ್ ಕೊಟ್ಟು ಇವಳೇ ಜೈಲಿಗೆ ಹೋಗಂಗಾಯ್ತು. ಹೋಗ್ಲಿ ಬಿಡಿ ಅತ್ತೆ, ಬೇಜಾರು ಮಾಡ್ಕೋಬೇಡಿ, ಎಲ್ಲ ಒಳ್ಳೇದಾಗುತ್ತೆ. ಏನು ಮಾಡೋದು, ಹಣೆ ಬರ ಸರಿ ಇಲ್ಲ ಅಂದರೆ ಇಂಥದ್ದೆಲ್ಲ ಆಗ್ತವೆ. ಏನು ಹಣೆ ಬರೋನೋ ಏನೋ, ಒಂದ್ಸಲ 2 ಸಲ ಆದರೆ ಚಂದ. ಪದೇ ಪದೇ ಹಿಂಗೆ ಆಗ್ತೈತೆ. ನನಗೂ ನನ್ನ ಮಗಳಿಗೂ ನೆಮ್ಮದಿನೇ ಇಲ್ದಂಗೆ ಆಗೈತೆ. ನಾವು ಯಾರಿಗೆ ಅನ್ಯಾಯ ಮಾಡಿದ್ವಿ? ಹೇಳು. ಏನೋಪ್ಪ, ಎಲ್ಲ ಒಂಥರ ವಿಚಿತ್ರವಾಗೈತೆ. ಒಳ್ಳೇದು ಮಾಡಿದವ್ರಿಗೆ ಒಳ್ಳೇದಾಗಲ್ಲ. ಅದಕ್ಕೆ ಯಾರಿಗೂ ಒಳ್ಳೇದೇ ಮಾಡಕ್ಕೆ ಹೋಗ್ಬಾರ್ದು. ಹೌದತ್ತೆ, ಆ ಸಿದ್ದನ್ನ ನೀವು ಸಾಕಿ ಬೆಳೆಸಿ ಒಳ್ಳೆ ಕೆಲಸ ಮಾಡಿದ್ರಿ. ಆದ್ರೆ ಈಗ ನೋಡಿ, ಅವನೇನೆ ನಿಮ್ಗೆ ಉಲ್ಟಾಗಿದ್ದಾನೆ. ನಂದಿನಿ ಬಂದಾಗಿದ್ದಾನ ಅಕ್ಕೆ ಮತ್ತಿಗೆ ಅವನ ಅವತ್ತೇನೆ ಒದ್ದು ಮನೆಯಿಂದ ಆಚೆಗೆ ಹಾಕಿದ್ರೆ ನಿಮ್ಗೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ಎಲ್ಲನ ಸಿದ್ದುನಿಂದಾನೆ. ಹೌದು ಕಣೆ, ಏನು ಮಾಡೋದು, ಈಗ ಕಾಲ ಮಿಂಚೋಗ್ಬಿಟ್ಟೈತಿ. ನನಗೆ ಅವಾಗ್ಲೇನೆ ಇಂಥ ಬುದ್ಧಿ ಬಂದಿದ್ರೆ ಅವ್ನ ಒದ್ದು ಒಳಗಾಗ್ತಿದ್ದೆ. ಅವ್ನು ನೋಡ್ಕೊಂತಾನೆ ಇರಲಿಲ್ಲ. ಈ ಮನೆ ಬಿಟ್ಟು ಓಡಿಸ್ತಿದ್ದೆ ಎತ್ಲಾಗ ನನ್ನ. ಅಲ್ಲೋಡಿ, ನಂದಿನಿನು ಮತ್ತೆ ಅವ್ರ ಜೊತೆ ಬತ್ತಿರೋರು ರಮ್ಯಾ ಅತ್ತೆ ಆಗೈತೆ. ಅಯ್ಯಮ್ಮ ಯಾಕೆ ಈ ಕಡೆ ಬರ್ತಾ ಇದ್ದಾಳೆ ನಮ್ಮನೆ ಕಡೆ? ಹೌದು ಕಣೆ, ಅವಯ್ಯಮ್ಮನೇನೆ. ಇವಳು ಯಾಕೆ ನಂದಿನಿ ಈ ಅಮ್ಮನ ಇಲ್ಲಿ ಕರ್ಕ ಬರ್ತಾ ಇದ್ದಾಳೆ? ತಿರುಗಿ ಏನು ಕಿತಾಪತಿ ಮಾಡಕ್ ಬಂದ್ರಪ್ಪ? ಅಯ್ಯೋಯ್ಯೋ, ಏನ್ ಕಿತಾಪತಿ ಮಾಡಕ್ ಬಂದ್ಲು ಅಯ್ಯಮ್ಮ? ಈ ನಂದಿನಿಗೂ ಮಾಡಕ್ ಕೆಲಸ ಇಲ್ಲ. ಅಯ್ಯಮ್ಮನ ಯಾಕೆ ಇಲ್ಲಿ ಕರ್ಕ ಬರ್ತಾ ಇದ್ದಾಳೆ? ಅಲ್ಲೇನೆ ಒಗ್ದು ಓಡಿಸ್ಬೇಕಾನೆ. ನಂದಿನಿ, ನಿನ್ಗೇನು ಬುದ್ಧಿಗಿದ್ದಿ ಆಯ್ತೋ ಇಲ್ವೋ? ಯಾಕತ್ತೆ, ಯಾಕೆ ಏನಾಯ್ತು? ನನ್ನ ಮಗಳು ರಮ್ಯನ್ನ ಗಂಡನ ಮನೆಯಿಂದನ ಓಡಿಸಿ ಸಾಲದು ಅಂತ ಜೈಲಿಗೆ ಹಾಕ್ಸಿರೋರ್ನ ನಮ್ಮ ಮನೆವರೆಗೂ ಯಾಕೆ ಕರ್ಕ ಬರ್ತಾ ಇದೀಯಾ? ನಿನ್ಗೇನ್ ತಲೆ ಕೆಟ್ಟೈತಾ? ಮೊದ್ಲು ಈ ಅಮ್ಮನ ಹೋಗಕ್ ಕೇಳು ಇಲ್ಲಿಂದನ. ಮತ್ತೆ ರಮ್ಯ ಜೈಲಿಗೆ ಹೋಗಕ್ಕೆ ಮನೆ ಬಿಟ್ಟು ಬರೋದಕ್ಕೆ ಕಾರಣ ಇವರಲ್ಲ, ಅವಳೇ ರಮ್ಯಾನೇ. ನಿಮ್ಗೆಲ್ಲ ಗೊತ್ತಿದ್ದು ಸುಮ್ಮನೆ ನನಗೆ ಪ್ರಶ್ನೆ ಮಾಡಕ್ ಬರಬೇಡಿ. ಇವರು ಏನೋ ಮದುವೆಗೆ ಹೇಳೋಗೋಣ ಅಂತ ಬಂದಿದ್ದಾರೆ. ಅದಕ್ಕೆ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇದ್ರು. ಹೋಗೋಣ ಬೇಡ ಅಂತ ಯೋಚನೆ ಮಾಡ್ಕೊಂಡು ನಿಂತಿದ್ರು. ನಾನೇ ಕರ್ಕೊಂಬಂದೆ ಬಾರಕ ಅಂತ ಹೇಳಿ.
ಸುಮ್ನೆ ಮನೆಗೆ ಬಂದೇ ಅತಿ ಹತ್ರ ಜಗಳ ಮಾಡಬೇಡಿ, ಸುಮ್ನೆ ಇರಿ. ಬಾರಕ ನೀನ್ ಒಳಿಕೆ. ತಿಥಿ ಅಂತೆ ತಿಥಿ ತಿಥಿ ನಮ್ ತಿಥಿ ಮಾಡ್ತಾಳೆ ಅಷ್ಟೇ ಈ ಅಮ್ಮ. ಸೊಸೆ ಎಂಬುದು ನೋಡ್ದಲೇನೆ ಜೈಲಿಗೆ ಕಳ್ಸೋಳಲ್ಲ. ಏನು ಆಗಿದ್ದಾಗೋಯ್ತು ತಪ್ಪಾಯ್ತು ಅಂತ ನಾ ಕೇಳ್ಕೊಂಡ್ರು ಬಿಡ್ದಂಗೆ ಜೈಲಿಗೆ ಕಳ್ಸಿರಲ್ಲ ಈ ಅಮ್ಮ. ಸೊಸೆ ಅಂತಾನು ನೋಡ್ದಲೇನೆ ಈ ಅಮ್ಮನ ಯಾಕೆ ಮನೆಗೆ ಸೇರಿಸ್ತಾ ಇದ್ಯಾ? ನಿನಗೂ ಬುದ್ಧಿ ಇಲ್ಲ. ನಿನ್ನಂತಣ್ಣ ನಾವು ಸೊಸೆಯಾಗಿ ಮಾಡ್ಕೊಂಡಿದೀವಲ್ಲ. ಅಲ್ಲ ನಾವಲ್ಲ, ನಮ್ ಸಿದ್ಧ ಮದ್ವೆ ಆಗಿ ಕರ್ಕೊಂಬಂದಿದ್ದಾನಲ್ಲ, ಅದೇ ದೊಡ್ಡ ತಪ್ಪು. ರಾಜಮ್ಮ, ಈಗ ಸಿಟ್ಟು ಮಾಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಸುಮ್ನೆ ಯಾಕೆ ಜಗಳ ಮಾಡ್ತೀಯಾ? ಹೇಳು. ರಮ್ಯ ಮೇಲೆ ನಮ್ಗೆ ಯಾವ ಸಿಟ್ಟು ಇಲ್ಲ. ಆದ್ರೆ ನಿನ್ನ ಮಗಳೇನೆ ಆಶನ್ ಮದ್ವೆ ನಿಲ್ಲಿಸ್ಬೇಕು ಅಂತ ಏನೇನೋ ಕಿತಾಪತಿ ಮಾಡಿದ್ಲು. ನಾವು ಎಷ್ಟು ಅಂತ ನೋಡೋಣ, ಅದಕ್ಕೆ ಮನೆ ಬಿಟ್ಟು ಕಳ್ಸಿದ್ವಿ. ಆದ್ರೆ ಮನೆ ಬಿಟ್ಟು ಬಂದ್ಮೇಲೆ ಆದ್ರೂ ಬುದ್ಧಿ ಕಲ್ತ್ಕೋಬೇಕು ತಾನೆ ನಿನ್ ಮಗಳು. ಹೋಗಿ ನಮ್ಮ ಮೇಲೇನೆ ವರದಕ್ಷಿಣೆ ಕಿರ್ಕೊಳ್ಳೋ ಅದು ಇದು ಅಂತಾನೆ ಕಂಪ್ಲೇಂಟ್ ಕೊಟ್ರೆ ನಾವು ಸುಮ್ಮನೆ ಬಿಡ್ಬೇಕಾ? ಹೇಳು. ನಿನಗೆ ನ್ಯಾಯ ಅನ್ಸುತ್ತಾ? ಮಧು, ನೀನೇ ಹೇಳು ನಿಮ್ಮ ಅತ್ತಿಗೆ ಯಾರು ಸರಿ ಯಾರು ತಪ್ಪು ಅಂತಾನೆ. ಯಾರು ಸರಿ ಯಾರು ತಪ್ಪು ಅಂಬೋದು ಗೊತ್ತಿದೆ ಬಿಡಿ. ಅಲ್ಲ, ಏನೋ ಸೊಸೆ ಆದಳು ಚಿಕ್ಕ ಪುಟ್ಟ ತಪ್ಪು ಮಾಡ್ತಾಳಪ್ಪ. ಏನೋ ಚಿಕ್ಕ ವಯಸ್ಸು ಅಂತಾನೆ ಕ್ಷಮಿಸಿ ಮನೆಗೆ ಇಕ್ಕೋಬೋದಾಯ್ತಲ್ಲ. ನೀವ್ಯಾಕೆ ಮನೆ ಬಿಟ್ಟು ಕಳ್ಸಿದ್ರಿ? ಮನೆ ಬಿಟ್ಟು ಯಾಕೆ ಕಳ್ಸಿದ್ರಿ? ಅದಕ್ಕೆ ಮತ್ತೆ ಅವಳು ಸಿಟ್ಟು ಬಂತು, ಅದಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಲು. ಅವಳದೇನು ತಪ್ಪಿಲ್ಲ. ನೀವು ಹಿರಿಯರಾಗಿ ಏನೋ ತಪ್ಪು ಮಾಡಿದಾಳೆ ಅಂತ ಹೇಳಿ ಕ್ಷಮಿಸಿ ಮನೆಗೆ ಇಟ್ಕೋಬೇಕಾಗಿತ್ತು. ಮನೆ ಬಿಟ್ಟು ಯಾಕೆ ಕಳ್ಸಿದ್ರಿ? ಅದಕ್ಕೆ ಸಿಟ್ಟಿಗೆ ಅವಳು ಹೋಗಿ ಕಂಪ್ಲೇಂಟ್ ಕೊಟ್ಟವಳೆ ಕಿರುಕುಳ ಅಂತಾನೆ. ಅಯ್ಯೋ ಮಧು, ನಿನಗೂ ಬುದ್ಧಿ ಇಲ್ಲ. ಸುಮ್ಮನಿರ್ತೀಯ? ಮನೆಗೆ ಬಂದಿರೋ ಹತ್ರ ಹಂಗೆಲ್ಲ ಜಗಳ ಮಾಡಬಾರ್ದು. ಬಾರಕ ನೀನು ಒಳಿಕೆ. ಈ ಅಮ್ಮನ ಮಾತ್ರ ನಾನು ಒಳಗೆ ಸೇರ್ಸಕ್ ಬಿಡಲ್ಲ. ಇಲ್ಲಿಂದ ಹಿಂಗೇನೆ ಹೋಗ್ತಾ ಇರ್ಬೇಕು. ನಮ್ಮ ಮನೆಗೂ ಈ ಅಮ್ಮನಿಗೂ ಸಂಬಂಧ ಇಲ್ಲ. ಸಂಬಂಧ ಇಲ್ದಿರೋರ್ಗೆ ನಮ್ಮ ಮನೆಗೆ ಬಿಡ್ಕಮಲ್ಲ ನಾವು. ಕಳ್ಸು ಇಲ್ಲಿಂದ ಇಲ್ಲಿಗೇನೆ, ಹಂಗೇನೆ ಹೋಗ್ಲಿ. ಇದು ನಿಮ್ಮ ಮನೇನು ಕೂಡ ನಂದು ಮನೇನೆ. ನಮಗ್ ಪರಿಚಯ ಇರೋರ್ನ, ನಮಗ್ ಬೇಕಾಗಿರೋರ್ನ ಮನೆಗೆ ಕರ್ಕೊಂಬರೋ ಹಕ್ಕು ನಮಗೂ ಐತೆ. ನೀವು ಸುಮ್ಮನೆ ಇಲ್ಲದೆ ಇರೋ ಜಗಳ ಮಾಡಬೇಡಿ, ಸುಮ್ಮನೆ ಜಾಗ ಬಿಡಿ. ಹೋಗ್ಲಿ ಬಿಡಮ್ಮ ನಂದಿನಿ. ಅವ್ರ ಗುಣ ನಿನ್ಗೆ ಗೊತ್ತಲ್ಲ ಎಂತವ್ರು ಅಂತಾನ. ನನಗೋಸ್ಕರ ಯಾಕೆ ಜಗಳ ಮಾಡ್ತೀಯ ಹೇಳು? ಹೋಗ್ಲಿ ಬಿಡು. ಅಯ್ಯೋ ಅಕ್ಕ, ಹಂಗಲ್ಲ, ಸುಮ್ಮನೆ ಇರ್ರಿ. ಮನೆಗೆ ಬಂದಿರೋರ್ನ ಹಂಗೆ ಕಳ್ಸಕ್ಕಾಗುತ್ತಾ? ನೀವೇನು ಬೇಜಾರು ಮಾಡ್ಕೋಬೇಡಿ, ಬನ್ನಿ ಒಳಿಕೆ. ಯಾವುದೇ ಕಾರಣಕ್ಕೂ ನಾನಂತೂ ಈ ಅಮ್ಮನ ಮನೆಗೆ ಸೇರ್ಸಕ್ ಬಿಡಲ್ಲ. ಆಗಿದ್ದಾಗ್ಲಿ ನೋಡೇ ಬಿಡೋಣ. ಏನೇ ಅದು ರಾಜಿ? ರೇಣುಕಮ್ಮ ಬಂದೇವಳೆ. ಯಾವಾಗ ಬಂದೆ ರೇಣುಕಮ್ಮ? ಯಾಕೆ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರ? ನಡೀರಿ ಒಳಕ್ಕೆ. ಅತ್ತೆ, ನೀವು ಸುಮ್ಮನೆ ಇರ್ರಿ. ನಮ್ಮ ರಮ್ಯನ ಮನೆಯಿಂದ ಆಚೆಗೆ ಹಾಕಿ ಈಗ ಜೈಲಿಗೆ ಕಳ್ಸಿರೋಣ. ನಮ್ಮ ಮನೆಗೆ ಸೇರಿಸ್ಬೇಕಾ? ಈ ನಂದಿನಿಗೂ ಬುದ್ಧಿ ಇಲ್ಲ ಅಂದ್ರೆ ನಿಮ್ಗೂ ಬುದ್ಧಿ ಇಲ್ವಾ? ಈ ಅಮ್ಮನ ಮೊದಲು ತೊಳಗ ಕೇಳು ಇಲ್ಲಿಂದನ. ರಾಜಿ, ಸುಮ್ಮನಿರೆ. ಆ ರಮ್ಯ ಏನ್ ಮಾಡಿದಾಳೆ? ಇವ್ರೇನ್ ಮಾಡಿದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿನ್ ಮಗಳು ಜೈಲ್ಗೆ ಹೋಗಕ್ ಕಾರಣನೇ ನೀನು. ನಿನ್ನಿಂದಾನೇ ಅವಳು ಜೈಲ್ಗೆ ಹೋಗಿರೋದು. ಮೊದ್ಲು ನಿನ್ನ ಮನೆಯಿಂದ ಆಚೆಗೆ ಹಾಕ್ಬೇಕು, ಅವಾಗ ಬುದ್ಧಿ ಬರುತ್ತೆ ನಿನಗೆ. ಅಜ್ಜಿ, ಏನ್ ಮಾತಾಡ್ತಾ ಇದ್ದೀರಾ? ಅಲ್ಲ, ಅತ್ತೆನೆ ಮನೆಯಿಂದ ಆಚೆಗೆ ಹಾಕ್ಬೇಕು ಅಂತ ಅಯ್ಯಮ್ಮನ ಮುಂದೆನೆ ಮಾತಾಡ್ತಾ ಇದ್ದೀರಲ್ಲ. ನಿಮ್ಗೆ ಏನ್ ಆಗಿರೋದು? ನಾನು ಸರಿಯಾಗಿ ಮಾತಾಡ್ತಾ ಇದ್ದೀನಿ. ಸುಮ್ಮನೆ ನಿಂತ್ಕೊಳ್ಳಿ ಮಧು. ರೇಣುಕಮ್ಮ, ನಡಿಯಮ್ಮ ಒಳಿಕೆ. ನಂದಿನಿ, ಕರ್ಕೊಂಡು ಒಳಿಕೆ. ಕರ್ಕೊಂಡೋಗಿ ಕಾಪಿನೋ ಟೀನೋ ಏನಾನ ಮಾಡ್ಕೊಡು. ನಡಿಯಮ್ಮ ಒಳಿಕೆ. ಇವ್ರ ಮಾತಿಗೆಲ್ಲ ನೀನ್ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ತೆಗಿರೆ, ಜಾಗ ಬಿಡ್ರೆ. ಇನ್ನ ಏನ್ ಮಕ್ಕ ನೋಡ್ತಾ ಇದ್ರ? ನಡೀರಿ ಅತ್ಲ ಸೈಡಿಗೆ. ರೇಣುಕಮ್ಮ, ಬೇಜಾರು ಮಾಡ್ಕೋಬೇಡ. ಅವ್ರ ಬುದ್ಧಿ ನಿನಗೂ ಗೊತ್ತೈತೆ. ಬಾ ಒಳಿಕೆ, ಬಾ ಒಳಿಕೆ. ಪರವಾಗಿಲ್ಲ ಬಿಡಕ್ಕ. ನಮ್ದು ಮಗಳು ಮದುವೆನ ಸಾಕ್ಸಿದೀವಿ. 1ನೇ ತಾರೀಕು 2ನೇ ತಾರೀಕು ಇಕ್ಕವನ ಅಂದ್ಕೊಂಡಿದ್ವಿ. ಆದ್ರೆ ಯಾಕೋ ಒಂದೊಂದು ವಿಘ್ನಗಳೇ ಬರ್ತಾ ಇದಾವೆ. ಮುಂದಿನ ಶುಕ್ರವಾರನೇ ಇಕ್ಕಂತ ಇದೀವಿ. ನೀವೆಲ್ರೂ ತಪ್ಪದೆ ಮದುವೆಗೆ ಬರಬೇಕು. ಹೌದೇನು? ಬಾರ ಮೊಳಿಕೆ, ಯಾಕೆ ಹೊರಗೆ ನಿಂತ್ಕೊಂಡು ಮಾತಾಡ್ತಾ ಇದೀಯಾ? ಏನು ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ, ನಾನಿದ್ದೀನಿ. ಅವ್ರೇನು ನಿನ್ನೇನು ಅಂಬಲ್ಲ. ಬಾ ಒಳಿಕೆ. ಬಾ ರೇಣುಕಕ್ಕಯ್ಯ, ಬಾ. ಆರೆ ರೇಣುಕಮ್ಮ, ಬಾ ಕುಕ್ಕ, ಬಾ ಬಾ. ಮತ್ತೆ ಎಲ್ಲರೂ ಚೆನ್ನಾಗಿದಾರ ನಿನ್ ಮಕ್ಕಳು? ಎಲ್ಲ ಚೆನ್ನಾಗಿದ್ದಾರೆ. ಮದುವೆ ಸಾಕ್ಸಿದೀವಿ, ನೀವು ಬರಬೇಕು. ನಂದಿನಿ, ನಿನ್ ಗಂಡು ಕರ್ಕೊಂಡು ನೀನು ಬಾರಮ್ಮ, ತಪ್ಪದೇನಾ? ಸರಿ ಅಕ್ಕ, ಆಯ್ತು. ಕುತ್ಕೊಳ್ರಿ, ಟೀ ಮಾಡ್ಕೊಬತ್ತೀನಿ. ನಿಮ್ಮ ಮೊಮ್ಮಗಳು ಮಾಡಿರೋದು ತಪ್ಪಲ್ವೇನಕ್ಕ? ನೋಡು ಎಂತ ಕೆಲಸ ಮಾಡಿದಾಳೆ. ಇಂಥ ಕೆಲಸ ಮಾಡ್ದಾರನ್ನ ಯಾರು ತಾನೇ ಕ್ಷಮಿಸಕ್ಕಾಗುತ್ತೆ? ನಾವೇನ್ ಜೈಲಿಗೆ ಕಳ್ಸಿಲ್ಲ, ಏನಿಲ್ಲ. ಬುದ್ಧಿ ಬರ್ಲಿ ಅಂತನ ಮನೆ ಬಿಟ್ಟು ಕಳ್ಸಿದ್ವಿ ಅಷ್ಟೇನೆ. ಅಲ್ಗೋದ್ರೆ ಆದ್ರೂ ಅಲ್ಲಿ ಯಾರಾದ್ರೂ ಕೇಳ್ತಾರೆ, ಯಾವಾಗಾದ್ರೂ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಬುದ್ಧಿನಾದ್ರೂ ಕಲಿತಾಳೆ ಅಂತ ನಮ್ಮ ಮನೆ ಬಿಟ್ಟು ಕಳ್ಸಿದೆ. ಆದ್ರೆ ಅವಳು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಲಲ್ಲ. ಇದು ಸರಿನಾ? ನೀವೇ ಹೇಳ್ರಿ, ನಿಮ್ಮ ಮೊಮ್ಮಗಳು ಮಾಡಿರೋದು ಸರಿನಾ, ನಾವು ಮಾಡಿರೋದು ಸರಿನಾ? ಎಲ್ಲ ಅರ್ಥ ಆಗುತ್ತೆ ಬಿಡೆ, ಇನ್ನೇನು ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ, ಸುಮ್ನಿರು. ನಿಮ್ಮ ಮಗಳ ಮದ್ವೆನ ನಿಮ್ದೇ ಮಾಡು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.